ಮೂಡಿಗೆರೆಯಲ್ಲಿ ಪಂಚಾಯಿತಿ ಕಟ್ಟಡ ಸ್ಥಳಾಂತರ ವಿರೋಧ ಗ್ರಾಮಸ್ಥರ ಉಗ್ರ ಹೋರಾಟದ ಎಚ್ಚರಿಕೆ. ಚನ್ನಗಿರಿ ತಾಲೂಕಿನ ಮೂಡಿಗೆರೆ ಗ್ರಾಮದಲ್ಲಿ ಪಂಚಾಯಿತಿ ಕಟ್ಟಡ ನಿರ್ಮಾಣ ಸ್ಥಳದ ವಿಚಾರವಾಗಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆಯಡಿಯಲ್ಲಿ ಮಂಜೂರಾದ ಅನುದಾನದಲ್ಲಿ ಹಿಂದಿನ ಪಂಚಾಯಿತಿ ಕಟ್ಟಡ ಇದ್ದ ಜಾಗದಲ್ಲಿಯೇ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಕುರಿತು ಬುಧವಾರ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥ ಆರ್ ಮಹಾರುದ್ರಪ್ಪ ಮಾತನಾಡಿ, ಮೂಡಿಗೆರೆ ಗ್ರಾಮದ ಹಾಲಿ ಪಂಚಾಯಿತಿ ಕಟ್ಟಡ ಶಿಥಿಲಗೊಂಡಿರುವ ಹಿನ್ನೆಲೆಯಲ್ಲಿ ಅದನ್ನು ತೆರವುಗೊಳಿಸಲಾಗಿದೆ. ಪ್ರಸ್ತುತ ಪಂಚಾಯಿತಿ ಕಚೇರಿ ವಾಲ್ಮೀಕಿ ಸಮುದಾಯದ ಭವನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಹಿಂದೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆಯ ಅನುದಾನದಡಿ ಹಳೆಯ ಪಂಚಾಯಿತಿ ಕಟ್ಟಡದ ಜಾಗದಲ್ಲಿಯೇ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿತ್ತು. ಆದ್ದರಿಂದ ಅದೇ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಮಾಡುವುದು ನ್ಯಾಯಸಮ್ಮತ ಎಂದು ಅವರು ಹೇಳಿದ್ದಾರೆ. ಈ ಸಂಬಂಧ ಗ್ರಾಮಸ್ಥರೆಲ್ಲರೂ ದಾವಣಗೆರೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ತಾಲೂಕಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಸಹ ಕೆಲವು ಕಿಡಿಗೇಡಿಗಳ ಒತ್ತಾಯಕ್ಕೆ ಮಣಿದು ಕಟ್ಟಡವನ್ನು ಸ್ಥಳಾಂತರಿಸುವ ಯತ್ನ ನಡೀತಾ ಇದೆ ಎಂದು ಆರೋಪಿಸಿದ್ದಾರೆ. ಇದನ್ನು ಖಂಡಿಸಿ ಗ್ರಾಮಸ್ಥರು ಈಗಾಗಲೇ ಹಾಲಿ ಕಾರ್ಯನಿರ್ವಹಿಸುತ್ತಾ ಇರುವ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿರುವುದಾಗಿ ತಿಳಿಸಿದ ಅವರು, ಗುದ್ದಲಿ ಪೂಜೆ ನಡೆದ ಜಾಗದಲ್ಲಿಯೇ ಕಟ್ಟಡ ನಿರ್ಮಾಣ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ರವಿಕುಮಾರ್, ವೀರೇಶ್, ಸಂತೋಷ್, ಸುರೇಶ್, ಎಚ್ಎಸ್ ಸ್ವಾಮಿ, ಬಸವರಾಜಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಎಲ್ಲ ಜನಾಂಗದವರಿಗೂ ಎಲ್ಲ ಊರಿನವರಿಗೂ ಸಮೀಪ ಆಗುತ್ತೆ ಅದು ಗ್ರಾಮ ಪಂಚಾಯಿತಿ. ಹಾಗಾಗಿ ಮುಂದೆ ಒಂದು ದಿನ ಏನಾದರೂ ಮತ್ತೆ ಈ ಕಟ್ಟಡವನ್ನು ಅಲ್ಲಿಗೆ ಏನಾದರೂ ಶಿಫ್ಟ್ ಮಾಡಿದ್ದೆ ಅಂತಂದ್ರೆ ಮುದಿಗೆರೆ ಗ್ರಾಮಸ್ಥರಿಂದ ಉಗ್ರವಾದ ಪ್ರತಿಭಟನೆಯನ್ನು ಚನ್ನಗಿರಿ ತಾಲೂಕು ಇಒ ಕಚೇರಿ ಮುಂದೆ ಧರಣಿ ಮಾಡಲಾಗುತ್ತೆ. ಮಾಡ್ತೀವಿ ಅಂತ ಅಧಿಕಾರಿಗಳು ಮತ್ತೇನಾದ್ರೂ ತಾಕೀತು ಮಾಡಿ ಬಂದದ್ದೇ ಆದ್ರೆ ಮುಂದೆ ತಾಲೂಕಿನಾದ್ಯಂತ ಉಗ್ರ ಹೋರಾಟ ಮಾಡಕ್ಕೆ ನಾವು ತಯಾರಿದ್ದೀವಿ. ಇಡೀ ಮುದಿಗೆರೆ ಗ್ರಾಮಸ್ಥರು ಪತ್ರಿಕಾ ಮಾಧ್ಯಮದವರಿಗೆ ಮುದಿಗೆರೆ ಗ್ರಾಮಸ್ಥರಿಂದ ವಂದನೆಗಳನ್ನು ಹೇಳುತ್ತಾ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ಈ ಪತ್ರಿಕಾಗೋಷ್ಠಿ ನಡೆಸ್ತಿರುವಂಥ ವಿಚಾರ ಏನಂದರೆ, ಮುದಿಗೆರೆಯಲ್ಲಿ ಗ್ರಾಮ ಪಂಚಾಯಿತಿ ಶಿಥಿಲಗೊಂಡಿತ್ತು. ಹಾಗಾಗಿ ಆ ಬಿಲ್ಡಿಂಗನ್ನು ನೆಲಸಮ ಮಾಡಿ ಹೊಸದಾಗಿ ಕಟ್ಟಲು ವಾಲ್ಮೀಕಿ ಸಮುದಾಯ ಭವನವನ್ನು ತಾತ್ಕಾಲಿಕವಾಗಿ ತಗೊಂಡಿದ್ರು. ಹಾಗೆ ವೀರಭದ್ರ ಸ್ವಾಮಿ ದೇವಸ್ಥಾನ ಮುಂಬಿರುವಂಥ ರಾಜೀವ್ ಗಾಂಧಿ ಸೇವಾ ಕೇಂದ್ರಕ್ಕೆ ಅಲ್ಲಿ ಶಿಫ್ಟ್ ಮಾಡಬೇಕು ಅಂತಂದು ಕೆಲವರು ಉದ್ದೇಶ ಇಟ್ಕೊಂಡು ಇಒ ಅವರಿಗೆ ಇಒ ಇಂದ ಇಳಿಸಿದ್ದಾರೆ. ಅದು ಆ ಕಟ್ಟಡ ಸರ್ವೆ ನಂಬರ್ನಾಗಿದ್ದು ಕೆರೆ ಮುಚ್ಚಿ ಮಾಡಿದ್ದು. ಅದು ಅದೇ ವಿಚಾರವಾಗಿ 2014ರಲ್ಲಿ ನಾನೇ ಕಂಪ್ಲೇಂಟ್ ಮಾಡಿ ಆ ಬಿಲ್ಡಿಂಗನ್ನು ನಿಲ್ಲಿಸಿದ್ದೆ. ಹಾಗಾಗಿ ಕೆಲವ್ರ ಮೇಲೆಲ್ಲ ಕೇಸ್ ದಾಖಲಾಗಿತ್ತೆ. ಆ ಬಿಲ್ಡಿಂಗಿಗೆ ಯಾವುದೇ ಥರದ ಗ್ರಾಮ ಠಾಣಕ್ಕೆ ಸೇರಿಲ್ಲ, ಅದಿರೋದು ಕೆರೆ ಜಮೀನು ಅಂತ ಗೊತ್ತಾಗಿ ಅಧಿಕಾರಿಗಳು CS ಮತ್ತು ಇಒ ಎಲ್ಲ ಅದನ್ನ ನಿಲ್ಲಿಸಿದ್ರು ಕಟ್ಟಡನ. ಈಗ ಮತ್ತೆ ಅದೇ ಕಟ್ಟಡಕ್ಕೆ ಇಲ್ಲಿಗೆ ಬೇಕು ಎಂದು ಏನು ನಾನು ಹಿಂದೆ ಕಂಪ್ಲೇಂಟ್ ಮಾಡಿದ್ನಲ್ಲ, ಅದರಲ್ಲಿ ಒಂದು ಇಬ್ಬರು ನಮಗೆ ಇಲ್ಲೇ ಬೇಕು, ಪಂಚಾಯತಿ ಇಲ್ಲಿಗೆ ಶಿಫ್ಟ್ ಮಾಡಿಕೊಡ್ರಿ ಅಂತಂದೇಳಿ ಅಧಿಕಾರಿಗಳಿಗೆ ಇದನ್ನು ಮಾಡ್ತಿದ್ದಾರೆ, ನಮಗೆ ತಾಕೀತು ಮಾಡ್ತಿದ್ದಾರೆ, ನಮ್ಗೆ ಇಲ್ಲೇ ಮಾಡಿಕೊಡ್ರಿ ಅಂತ ಹೇಳಿ. ಹಂಗಾಗಿ ಅದು ಬಿಲ್ಡಿಂಗಿಗೆ ಏನೂ ಆಧಾರ ಇಲ್ಲ. ಆಲ್ರೆಡಿ ಅಲ್ಲಿ ಗ್ರಂಥಾಲಯ ನಡೆಸ್ತಿದ್ದಾರೆ. 1175 ಜನ ಆಲ್ರೆಡಿ ಅಲ್ಲಿ ಗ್ರಂಥಾಲಯದಾಗೆ ಇದನ್ನು ಮಾಡ್ತಿದ್ದಾರೆ, ಮೆಂಬರ್ಶಿಪ್ ಆಗಿದ್ದಾರೆ. ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ಮಕ್ಕಳು ಕಂಪ್ಯೂಟರ್ ಕಲಿಯೋದು, ಆಮೇಲೆ ಪುಸ್ತಕ ಓದಕ್ಕೆ ಹೋಗೋದು ಮಾಡ್ತಿದ್ದಾರೆ. ಹಾಗಾಗಿ ಈ ಪಂಚಾಯಿತಿಯನ್ನು ಅಲ್ಲಿಗೆ ಶಿಫ್ಟ್ ಮಾಡಿಸಿದ್ರೆ ಗ್ರಂಥಾಲಯ ಎಲ್ಲಿ ಮಾಡ್ತಾರೆ, ಪಂಚಾಯಿತಿಯಲ್ಲಿ ನಡೆಸ್ತಾರೆ ಅನ್ನೋದೇ ಒಂದು ಗೊಂದಲ. ಮೇಲಾಗಿ ಈಗ ಇರೋ ಕಟ್ಟಡಕ್ಕೆ ಅನುದಾನನೂ ಬಿಡುಗಡೆ ಆಗೈತೆ, ಟೆಂಡರ್ ಆಗೈತೆ, ಹಣನೂ ಮಂಜೂರಾತಿ ಆಗೈತೆ, ಗುದ್ದಲಿ ಪೂಜೆಯನ್ನು ಸಹ ನಡೆದುತ್ತೆ. ಹಂಗಿದ್ರು ಮೊನ್ನೆ ನಡೆದಂಥ 15ನೇ ತಾರೀಕು ನಡೆದಂಥ ಪ್ರತಿಭಟನೆಯಲ್ಲಿ 15ನೇ ತಾರೀಕು PDO ಇಂದ ಕಂಪ್ಲೇಂಟ್ ಮಾಡಿಸಿ PDO ಅವರು
ಬಿಲ್ಡಿಂಗ್ ಶಿಫ್ಟ್ ಮಾಡಕ್ಕೆ ಬಂದಂಥ ಸಂದರ್ಭದಾಗೆ ಪ್ರತಿಭಟನೆ ಮಾಡಿದ್ದೀವಿ. ಈಗ ಮತ್ತು ಅವತ್ತು ಇಒ, ಆಡಳಿತಾಧಿಕಾರಿ, PDO 3 ಜನ ಸಮ್ಮುಖದಲ್ಲಿ ಆ ಪಂಚಾಯತಿಯನ್ನು ತಾತ್ಕಾಲಿಕವಾಗಿ ಇಲ್ಲೇ ಇರಲಿ ಅಂತಂದು ಮತ್ತು ಅವರು ಒಪ್ಪಿಕೊಂಡಿದ್ದಾರೆ. ಇನ್ನೇನು ಅಮೌಂಟ್ ರಿಲೀಸ್ ಆಗಿದೆ, ಅಲ್ಲಿ ಏನು ಗುದ್ಲಿ ಪೂಜೆ ಆಗಿತ್ತ ಆ ಗುದ್ಲಿ ಪೂಜೆಯಲ್ಲಿ ಆ ಗುದ್ಲಿ ಪೂಜೆ ಆಗಿರೋಂಥ ಕಟ್ಟಡ ಇದು ಜಾಗದಲ್ಲೇ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಮುದಿಗೆರೆ ಗ್ರಾಮಸ್ಥರಿಂದ. ಮರದಪ್ಪ ಅದು ಹೇಳಿದಾರ ಇದೆಲ್ಲ ಸರಿ ಐತಿ. ವಾಲ್ಮೀಕಿ ಸಮುದಾಯ ಭವನದಲ್ಲಿ ಒಪ್ಪಿಗೆ ಪತ್ರವನ್ನು ಸತೆಗೂ ತಗೊಂಡಿದ್ದಾರೆ. ನೆಕ್ಸ್ಟ್ 22/2/2021 ಈವನೇ ಆದೇಶ ಮಾಡಿ ಕಟ್ಟಡ ಎಲ್ಲಿತ್ತೋ ಅಲ್ಲೇ ಕಟ್ಟಡ ಮಾಡೋಕ್ಕೆ ಅಂತಂತ ಹೇಳಿದ್ದಾರೆ. ಹೇಳಿದ್ರು ಸಹ ಮತ್ತೆ ಈಗ ಅಡ್ಡಗಾಲಾಗ್ತದೆ. ಅಂದರೆ ರಾಜಕೀಯ ಒತ್ತಡದಿಂದ ಈ ಥರ ಕಾಣದ ಕೈಗಳು ಕೆಲಸ ಮಾಡ್ತದೆ ಅಂತ ಗೊತ್ತಾಗ್ತೈತೆ. ದಯಮಾಡಿ ಆ ಕಟ್ಟಡಕ್ಕೆ ಅಲ್ಲಿ ನಡೀತಾ ಇರೋಂಥ ಲೈಬ್ರರಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ. ಮತ್ತು ಅಲ್ಲಿ ಇನ್ನೂ ಏನೋ ನೆನ್ಷನ್